ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇವತ್ತು ನಾವು ಟ್ರಿಪಲ್ ಸಿ ರೂಲ್ ಬಗ್ಗೆ ನೋಡ್ಕೊಳ್ಳೋಣ. ಟ್ರಿಪಲ್ ಸಿ ಅಂದರೆ ನಾವು ಜನರಲ್ ಅವೇರ್ನೆಸ್ಸಲ್ಲಿ ಶಾರ್ಟ್ ಟ್ರಿಕ್ಕಿಗೋಸ್ಕರ ಕಂಟ್ರಿ, ಕ್ಯಾಪಿಟಲ್, ಕರೆನ್ಸಿ ಅಂತ ಓದ್ತಿರ್ತೀವಿ. ಆ ಟ್ರಿಪಲ್ ಸಿ ಅಲ್ಲ. ನಾನು ಇನ್ ಜನರಲ್ ಆಗಿ ಈ ಟ್ರಿಪಲ್ ಸಿ ಅಂದರೆ ಫಸ್ಟ್ಗೆ ಈ ಟ್ರಿಪಲ್ ಸಿ ಏನು ಡಿಪಿಕ್ಟ್ ಮಾಡ್ತವೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಸಿ ಬಂದು ಕ್ಲಾರಿಟಿ, ಸೆಕೆಂಡ್ ಸಿ ಬಂದು ಕನ್ಸಿಸ್ಟೆನ್ಸಿ, ಥರ್ಡ್ ಸಿ ಬಂದು ಚೇಸ್. ಸೊ ಕ್ಲಾರಿಟಿ, ಕನ್ಸಿಸ್ಟೆನ್ಸಿ, ಚೇಸ್ ಈ ಮೂರು ಟ್ರಿಪಲ್ ಸಿ ನಿಮ್ಮ ಡೈಲಿ ರೂಟೀನಲ್ಲಿ, ಅಂದರೆ ಇವಾಗ ಏನು ನೀವು ಪ್ರಿಪ್ರೇಷನ್ ನಡೆಸ್ತಿದ್ದೀರಾ, ಈ ಡೈಲಿ ರೂಟೀನಲ್ಲಿ ನೀವು ಇದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೇ ಆದರೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳೋದು ತುಂಬಾ ಬೇಗ ಆಗುತ್ತೆ. ನೀವು ಆದಷ್ಟು ಬೇಗನೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು ಅಂತ ನನಗೆ ಅನಿಸುತ್ತೆ. ಏನು ಅಂದರೆ ನಾವು ಒಂದೊಂದಾಗಿ ನೋಡ್ಕೊಂಡು ಬರೋಣ. ಫಸ್ಟ್ ಒನ್ ಬಂದು ಕ್ಲಾರಿಟಿ. ಕ್ಲಾರಿಟಿ ಅಂದರೆ ಏನು? ನೀವು ಇವಾಗ ಯಾವುದ್ರ ಬಗ್ಗೆ, ಯಾವ ಎಕ್ಸಾಮ್ ಬಗ್ಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ನಾನು ಬ್ಯಾಂಕಿಂಗ್ ಅಂತ ಚೂಸ್ ಮಾಡಿದ್ದೀನಿ, ಬ್ಯಾಂಕಿಂಗ್ದು ಓದ್ಕೋತೀನಿ, ಬ್ಯಾಂಕಿಂಗ್ದೇ ಪ್ರಿಪ್ರೇಷನ್ ನಡೆಸ್ತೀನಿ, ಅದೇ ಎಕ್ಸಾಮ್ಸು ಬರಿತೀನಿ ಅಂತ. ಬಟ್ ಡ್ಯೂರಿಂಗ್ ಸ್ಟಾರ್ಟಿಂಗ್ ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ನೀವು ಯಾವುದನ್ನ ಚೂಸ್ ಮಾಡ್ಕೊಳ್ಳಿ ಅನ್ನೋದ್ರಲ್ಲೇ ಕನ್ಫ್ಯೂಸ್ ಆಗಿದ್ದೀರಾ, ಅಷ್ಟೊಂದು ಕ್ಲಾರಿಟಿನೇ ಇಲ್ಲ, ಇದು ನಾನೀಗ ಮಾಡ್ತಿದ್ದೀನಿ, ಇದು ಸರಿನಾ ಇಲ್ವಾ, ಅಥವಾ ಒಂದ್ಸಲ ಇದನ್ನ ಬರ್ದು ನೋಡೋಣ, ಆಮೇಲೆ ಇದು ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ದಾರಿ ನೋಡೋಣ, ಪ್ಲ್ಯಾನ್ ಬಿ ನೋಡೋಣ, ಈ ಥರ ಇನಿಷಿಯಲ್ ಸ್ಟೇಜಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬಾ ವೈಸ್ ಆಗಿ ಚೂಸ್ ಮಾಡಿ ಯಾವುದ್ರ ಕಡೆ ನೀವು ಹೋಗ್ತೀರಾ, ಯಾವ ಫೀಲ್ಡಿಗೆ ನೀವು ಹೋಗ್ತೀರಾ ಅಂತ. ನಾನಿಲ್ಲಿ ನಿಮಗೆ ಹೇಳೋಕ್ಕೆ ಬರ್ತಿಲ್ಲ ಬ್ಯಾಂಕಿಂಗ್ಗೆ ಬನ್ನಿ ಅಥವಾ ಬ್ಯಾಂಕಿಂಗಲ್ಲೂ RRBಗೆ ಬನ್ನಿ ಅಥವಾ IBPSಗೆ ಹೋಗಿ, ಅದು ನಾನು ಹೇಳಲ್ಲ. ಇಟ್ ಈಸ್ ಅಪ್ ಟು ಯು. ಬಟ್ ನಿಮ್ಮ ಮೈಂಡ್ಸೆಟ್ಟು ಅಷ್ಟು ಕ್ಲಿಯರ್ ಆಗಿರಬೇಕು. ನೀವು ಯಾವುದನ್ನ ಚೂಸ್ ಮಾಡ್ಕೋತಿದ್ದೀರಾ ಅನ್ನೋದನ್ನ ತುಂಬಾ ಸ್ಟ್ರಾಂಗ್ ಆಗಿ ನೀವು ಚೂಸ್ ಮಾಡ್ಕೋಬೇಕು. ಏಕೆಂದರೆ ಲೇಟರ್ ಆನ್ ನೀವು ಅದ್ರ ಬಗ್ಗೆ ತುಂಬಾ ಫೋಕಸ್ ಮಾಡಬೇಕಾಗುತ್ತೆ, ಡೆಡಿಕೇಟೆಡ್ ಆಗಿ ಓದ್ಕೋಬೇಕಾಗುತ್ತೆ. ಅದಕ್ಕಂತ ನಿಮ್ಮ ಪಾರ್ಟ್ ಆಫ್ ಟೈಮ್ನ ಅದಕ್ಕಂತಲೇ ಕೊಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಥಿಂಗ್ ನಾನು ಸ್ಟ್ರೆಸ್ ಮಾಡಿ ಹೇಳಕ್ಕೆ ಬರ್ತೀನಿ. ಈ ಏನಂತಾರಲ್ಲ ಇನಿಷಿಯಲ್ ಪೀರಿಯಡಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲೇ ಆಗಿರ್ಬೋದು, ನಿಮ್ಮ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಓಕೆ, ಬೇರೆಯವ್ರ ಹತ್ರ ಅದ್ರ ಬಗ್ಗೆ ಜಾಸ್ತಿ ಗೈಡೆನ್ಸ್ ತೊಗೊಳಕ್ಕೆ ಹೋಗಬೇಡಿ ಅಥವಾ ಸಜೆಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಗೈಡೆನ್ಸ್ಗಿನ ಸಜೆಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನೋಡಿ, ನೀವು ಯಾರನ್ನೇ ಕೇಳ್ಬೋದು, ಅವರು ಅವರ ಪಾಯಿಂಟ್ ಆಫ್ ವ್ಯೂವಿಂದ ಹೇಳ್ತಾರೆ, ಅವರ ಒಪಿನಿಯನ್ನ ಹೇಳ್ತಾರೆ, ಅವರ ಪರ್ಸ್ಪೆಕ್ಟಿವಿಂದ ಹೇಳ್ತಾರೆ. ಬಟ್ ಅದು ನಿಮ್ಮ ಲೈಫು ನಿಮಗೆ ಗೊತ್ತು, ನೀವು ಯಾವುದಕ್ಕೆ ಹೋದರೆ ಬೆಟರು, ನೀವು ಯಾವುದಕ್ಕೆ ಸೇರಿಕೊಂಡ್ರೆ ಬೆಟರು, ನಿಮ್ಮ ಲೈಫ್ ಹೆಂಗಿದೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿದೆ, ನಿಮ್ಮ ಹಿಸ್ಟ್ರಿ ಹೆಂಗಿದೆ. ಸೊ ಯಾವುದು ಚೂಸ್ ಮಾಡಿಕೊಂಡ್ರೆ ಅದು ನಿಮಗೆ ಬೆಟರು. ಸೊ ನಿಮ್ಗಿನ್ನ ಚೆನ್ನಾಗಿ ನಿಮ್ಮ ಲೈಫ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಬಟ್ ನೀವು ಅದೇ ಥರ ಸಜೆಷನ್ಸ್ ಕೇಳೋಕೆ ಬೇರೆಯವ್ರ ಹತ್ರ ಒಂಥರ ಜಾಸ್ತಿ ಜನದ ಹತ್ರ ಕೇಳ್ದಂಗೆಲ್ಲ ಅದು ಅಷ್ಟು ಒಂಥರ ಚಿತ್ರಾನ್ನ ಆಗಿಬಿಡುತ್ತೆ. ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಕೂತ್ಕೊಂಡು ನೋಡಿ, ಯಾವ ಎಕ್ಸಾಮ್ ಅಂದ್ಕೊತೀರಾ ಅದ್ರ ಬಗ್ಗೆ ಸಿಲೆಬಸ್ ನೋಡಿ, ಕಟ್ ಆಫ್ ಏನಿರುತ್ತೆ ನೋಡಿ, ಏನೇನು ಓದ್ಕೋಬೇಕಾಗುತ್ತೆ ಅದನ್ನೆಲ್ಲ ಒಂದ್ಸಲ ಗೋ ಥ್ರೂ ಮಾಡಿ, ಆವಾಗ ಒಂದು ಫೈನಲ್ ಒಂದು ಡಿಸಿಷನ್ನಿಗೆ ಬನ್ನಿ. ಯು ಆರ್ ದಿ ಡಿಸಿಷನ್ ಮೇಕರ್. ಓಕೆ, ಅದನ್ನ ಯಾರ ಕೈಯಲ್ಲೂ ಕೊಡಬೇಡಿ. ನಾನು ಯಾಕೆ ಇದನ್ನು ಜಾಸ್ತಿ ಹೇಳ್ತಿದ್ದೀನಿ ಅಂದರೆ, ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ ನನ್ನದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ RRB PO ರಿಸಲ್ಟ್ ಬಂದಿತ್ತ January 1ಗೆ ಸೆಲೆಕ್ಷನ್ ಆಗಿದ್ದೆ. ಸೊ ಅವಾಗ ನಾನು ಎಲ್ಲರಿಗೂ ಹೇಳಿದ್ದೆ, ಅಂದರೆ ನನ್ನ ಫ್ರೆಂಡ್ಸಿಗಾಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸಿಗಾಗಿರ್ಬೋದು, ರಿಲೇಟಿವ್ಸ್ಗೆ ಆಗಿರ್ಬೋದು ಅಥವಾ ಸೀನಿಯರ್ಸ್, ಜೂನಿಯರ್ಸ್, ಈ ಥರ ಎಲ್ಲರಿಗೂ ಹೇಳಿದ್ನಾ. ಸೊ ಅವಾಗ ಎಷ್ಟೊಂದು ಜನ ನನಗೆ ತುಂಬಾ ಎನ್ಕರೇಜ್ ಮಾಡಿದರು, ತುಂಬಾ ಮೋಟಿವೇಟ್ ಮಾಡಿದರು. ಇನ್ ಕೇಸ್ ಏನಂದರೆ, ಓಕೆ RRB PO ಸಿಕ್ಕಿದೆ, ತುಂಬ ಒಳ್ಳೆಯದು, ನೀನು ಬಿಡೋಕ್ಕೆ ಹೋಗಬೇಡ, ಇದನ್ನು ಬೇರೆ ಯಾವ್ದು ಬಂದ್ರೂ ಹೋಗಬೇಡ. RRB PO ಅಂದರೆ ಹೋಮ್ ಸ್ಟೇಟೇ ಸಿಗುತ್ತೆ, ಟ್ರಾನ್ಸ್ಫರ್ಸು ಜಾಸ್ತಿ ಸಿಗ್ತವೆ, ಯಾಕಂದರೆ ಬ್ರ್ಯಾಂಚಸ್ ಜಾಸ್ತಿ ಇದ್ದಾವೆ, ನೀನು ನಿನ್ನ ಹೋಮ್ ಟೌನಲ್ಲೇ ಕೂಡ ತೊಗೋಬೋದು, ಚೆನ್ನಾಗಿ ನೀನು ಸರ್ವಿಸ್ ಮಾಡ್ಬೋದು, ಜಾಸ್ತಿ ವರ್ಕ್ ಪ್ರೆಷರ್ ಇರಲ್ಲ, ಈ ಥರ ಎಲ್ಲ ನನಗೆ ಹೇಳಿ ತುಂಬಾ ಎನ್ಕರೇಜ್ ಮಾಡಿದರು. ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಓಕೆ, ಬಟ್ ಏನಾಗುತ್ತೆ ಅಂದರೆ, ಅವಾಗ ನಮ್ಗೆ ಹೇಳಿದ್ರ, ಇದಾದಮೇಲೆ ಯಾವಾಗ April 1ಗೆ ನಮ್ಮ IBPSದು ಕ್ಲರ್ಕ್ ಆಗಿರ್ಬೋದು, PO ಆಗಿರ್ಬೋದು, SO ಆಗಿರ್ಬೋದು ರಿಸಲ್ಟ್ ಬಂತು. ಅವಾಗ ಏನಾಯಿತು ಅಂದರೆ, ನಂದು ಕ್ಲರ್ಕ್ ಆಗಿತ್ತು, ನಾನು ವಿಡಿಯೋ ಕೂಡ ಮಾಡಿದ್ನಲ್ವ ಅವತ್ತಿನ ದಿನ. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕ್ಲರ್ಕ್ ಆಗಿದೆ. ಆ್ಯಂಡ್ ನಾನು ಹೇಳಿದೆ IBPS PO ಇಂಟರ್ವ್ಯೂಗೆ ನಾನು ಹೋಗಿರಲಿಲ್ಲ, ಮೇನ್ಸ್ ಕ್ಲಿಯರ್ ಆಗಿತ್ತು. ಬಟ್ ನನಗೆ RRB POಗೆ ನನಗೆ ಅಂದರೆ ನನ್ನ ಮೈಂಡ್ಸೆಟ್ಟಿಗೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ, ನಾನು ಸ್ಯಾಟಿಸ್ಫೈ ಆಗಿದ್ದೆ, RRB POನೇ ಬೇಕು, ನಾನು ಸಾಕು ಅಂತ IBPS PO ಇಂಟರ್ವ್ಯೂಗೆ ನಾನು ಹೋಗಲೇ ಇಲ್ಲ, ಇಂಟರ್ವ್ಯೂನ ಅಟೆಂಡ್ ಮಾಡಲಿಲ್ಲ. ಸೊ ದಟ್ ನನ್ನ ಫೈನಲ್ ರಿಸಲ್ಟ್ ಬರಲಿಲ್ಲ. ಓಕೆ, ಸೊ ಅವಾಗ ಏನಾಯಿತು,
ಅವತ್ತು ಬಂದಿದ್ದ ದಿನ ಆದಮೇಲೆ ಏನಂದ್ರು ಅದೇ ಜನ, ಅದರಲ್ಲಿ ಎಲ್ಲರೂ ಅಲ್ಲ, ಒಂದಿಷ್ಟು ಜನ ಏನಂದ್ರು, ಅವತ್ತು ಯಾರು ನನ್ನ ಮೋಟಿವೇಟ್ ಮಾಡಿದ್ರು, ಎನ್ಕರೇಜ್ ಮಾಡಿದ್ರು, RRB PO ಬೆಸ್ಟು ಅಂತ. ನೆಕ್ಸ್ಟ್ ಈ ರಿಸಲ್ಟ್ ಬಂದಮೇಲೆ, ಹೌದಾ ನೀನು IBPS PO ಇಂಟರ್ವ್ಯೂ ಅಟೆಂಡ್ ಆಗಬೇಕಿತ್ತು ನೋಡೋಲ್ಲ, ಅದು ಆಗಿದ್ರೆ ನಿಂದು ಸೆಲೆಕ್ಷನ್ ಆಗ್ತಿತ್ತೋ ಏನೋ, ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ ನೋಡು. ಯಾಕೆಂದರೆ ಈಗ ಬೈಪಾರ್ಟೈಟ್ ಸೆಟಲ್ಮೆಂಟು ಬಂದೈತೆ, ಆ್ಯಂಡ್ ಅಲೋವೆನ್ಸಸ್ಸು ಚೆನ್ನಾಗಿರುತ್ತೆ, ಸ್ಯಾಲ್ರಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಸೊ ಈ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವಾಗ ಒಂಥರ ಅಂದರು, ಈಗ ಇನ್ನೊಂಥರ ಅಂತ ಹೇಳ್ತಿದ್ದಾರೆ. ಸೊ ಈ ಥರ ನೀವು ಫುಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಅವಾಗ ಹಂಗಂದು ಈಗ ಹಿಂಗಂದು ನೀವೇನು ಮಾಡ್ತೀರಾ ಅವಾಗ, ಅಲ್ವಾ? ಸೊ ನಿಮ್ಮ ಲೈಫು, ನಿಮ್ಮ ಫ್ಯೂಚರು ನಿಮ್ಮ ಕೈಲಿದೆ, ಏನು ಮಾಡಬೇಕು ಏನಿಲ್ಲ ಅಂತ. ಸೊ ಅದನ್ನ ನೀವು ತುಂಬಾ ವೈಸಾಗಿ ಚೂಸ್ ಮಾಡಿಕೊಂಡು ಅದೇ ದಾರಿಯಲ್ಲಿ ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನನಗದೇನು ಅಫೆಕ್ಟ್ ಆಗಿಲ್ಲ. ನಾನು ತುಂಬಾ ಹ್ಯಾಪಿಯಾಗಿದ್ದೀನಿ, ಸ್ಯಾಟಿಸ್ಫೈಡ್ ಆಗಿದ್ದೀನಿ. ನನಗೆ ಬೇರೆ ಯಾವ ಜಾಬ್ನು ಬೇಡ, ನಾನು ಎಕ್ಸಾಮ್ಸು ಬರೆಯಲ್ಲ. ನಾನು ಆಲ್ರೆಡಿ ಸಾಕಷ್ಟು ಸಲ ಹೇಳ್ಬಿಟ್ಟಿದ್ದೀನಿ ವೀಡಿಯೋಸಲ್ಲಿ. ಓಕೆ, ಆ್ಯಂಡ್ ಇದು ಇಲ್ಲಿಗೆ ಬಿಡಿ. ಸೊ ಕ್ಲಾರಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ. ಸೊ ಜಾಸ್ತಿ ಯಾರನ್ನು ಕೇಳಕ್ಕೆ ಹೋಗ್ಬೇಡಿ. ಕುತ್ಕೊಂಡು ಯೋಚನೆ ಮಾಡಿ, ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ, ಅಥವಾ ಯಾವುದು ಮಾಡಿದ್ರೆ ನಿಮಗೆ ವರ್ಕೌಟ್ ಆಗುತ್ತೆ. ನೀವು ಅದನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ ನೀವು ಅದು ನಿಮ್ಮ ಕೈಯಿಂದ ಆಗುತ್ತೋ ಇಲ್ವೋ. ನಮ್ಮ ಬಗ್ಗೆ ನಮ್ಮ ವೀಕ್ನೆಸ್ಸು, ನಮ್ಮ ಸ್ಟ್ರೆಂತು ನಮಗೆಲ್ಲ ಗೊತ್ತಿರುತ್ತೆ. ಸೊ ನಾವಲ್ಲಿ ಆರಾಮಾಗಿ ಒಂದು ಯಾವುದು ನಮಗೆ ಸೆಟ್ ಆಗುತ್ತೋ ಅದನ್ನ ಚೂಸ್ ಮಾಡ್ಕೋಬೋದಲ್ವಾ. ಸೊ ಅಲ್ಲಿ ತುಂಬಾ ಕ್ಲಾರಿಟಿ ಅನ್ನೋದು ತಲೆಯಲ್ಲಿ ಇರಲಿ ನಿಮಗೆ. ಓಕೆ, ಸೊ ಕ್ಲಾರಿಟಿ ಆಯಿತು. ನೆಕ್ಸ್ಟ್ ಬರೋದು ಕನ್ಸಿಸ್ಟೆನ್ಸಿ. ಓಕೆ, ಕ್ಲಾರಿಟಿ ಅಂದರೆ ತುಂಬ ಕ್ಲಿಯರಾಗಿ, ತುಂಬ ವೈಸಾಗಿ ಚೂಸ್ ಮಾಡಿ ಒಂದು ಫೀಲ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನಾನು ಇದೇ ದಾರಿಲಿ ಹೋಗ್ತೀನಿ, ಇದನ್ನೇ ನಾನು ಡೆಡಿಕೇಟೆಡ್ ಆಗಿ ಓದ್ತೀನಿ ಅಂತ. ಈ ಕ್ಲಾರಿಟಿ ಆದ ತಕ್ಷಣ ಬರೋದು ಕನ್ಸಿಸ್ಟೆನ್ಸಿ. ಬರೀ ನೀವು ಕ್ಲಾರಿಟಿಯಿಂದ ಮೈಂಡ್ಸೆಟ್ನ ಫುಲ್ಲು ಇಲ್ಲ ನಾನು ಇದೇ ಫೀಲ್ಡ್ ಅಂತ ಫಿಕ್ಸ್ ಆದ್ರೇ ಸರಿ ಹೋಗಲ್ಲ. ಅದಾದಮೇಲೆ ನೀವೇನು ಮಾಡಬೇಕು, ಯು ನೀಡ್ ಟು ವರ್ಕ್ ಆನ್ ಇಟ್. ಅಂದ್ರೇನು, ಅದ್ರ ಬಗ್ಗೆ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ಆ ಫೀಲ್ಡಿಗೆ ಇಳಿಬೇಕು. ಚೂಸ್ ಮಾಡಿದ್ದೀನಿ ಅಂತ ಕುಂತ ತಕ್ಷಣ ಎಲ್ಲ ಆಗುತ್ತಾ? ಆಗಲ್ಲ. ಆವಾಗ ನೀವು ಆ್ಯಕ್ಚುಲ್ ಆಗಿ ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ತುಂಬಾ ಡೆಡಿಕೇಟೆಡ್ ಆಗಿ ಅದನ್ನ ನೀವು ಸ್ವಲ್ಪನೂ ಗ್ಯಾಪ್ ಕೊಡ್ದಂಗೆ, ಹಬ್ಬ ಬಂತು ಅಲ್ಲಿಗೆ ಹೋಗಿ ಬಂದೆ ಇಲ್ಲಿಗೆ ಹೋಗಿ ಬಂದೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಅದೆಲ್ಲ ಇಲ್ಲ. ವಿತೌಟ್ ಗ್ಯಾಪ್. ಕನ್ಸಿಸ್ಟೆನ್ಸಿ ಅಂದ್ರೇನು, ಗ್ಯಾಪ್ ಕೊಡಲೇಬಾರ್ದು. ಕರೆಕ್ಟಾಗಿ ಓದ್ತಾನೆ ಇರಬೇಕು, ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾನೆ ಇರಬೇಕು. ಹಾಗಲ್ಲ ಒಂದಿನ ಜಾಸ್ತಿ ಓದಿ ಒಂದಿನ ಕಮ್ಮಿ ಓದೋದು, ಈ ಥರನೂ ಅಲ್ಲ, ಅದನ್ನೂ ಅಷ್ಟೊಂದು ಸರಿ ಹೋಗಲ್ಲ. ಡೈಲಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಜಾಸ್ತಿ ತುಂಬಾ ಹೆವಿ ಆಗಿರ್ಬೋದು, ತುಂಬಾ ಓದಿಲ್ಲ ಅನ್ನೋ ಥರನೂ ಆಗಿರಬಾರ್ದು. ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ದಿನದಲ್ಲಿ 6ರಿಂದ 8 ತಾಸು ಓದೋವರೆಗಾದರೂ ನೀವು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿಯಿಂದ ಓದಿ, ಎಲ್ಲ ಸಿಲೆಬಸ್ ನೋಡ್ಕೊಳ್ಳಿ, ಸಬ್ಜೆಕ್ಟ್ ವೈಸ್ ಯಾವುದಕ್ಕೆ ಎಷ್ಟು ಇಡಬೇಕು ಟೈಮ್ನ ಅಂತ ನೋಡಿಕೊಂಡು ಡೈಲಿ ಅದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಬರ್ತಾ 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 ನಿಮಗೆ ಗೊತ್ತಿರಲಾರ್ದೇ ನಿಮ್ಮ ಗ್ರೋತ್ ಅಂದರೆ ನಿಮ್ಮ ಗ್ರಾಫು ಮೇಲೆ ಹೋಗಿರುತ್ತೆ, ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಆಗಿರುತ್ತೆ, ನಿಮ್ಮ ನಾಲೆಜ್ ಇನ್ಕ್ರೀಸ್ ಆಗಿರುತ್ತೆ. ನಿಮಗೆ ಗೊತ್ತಾಗಲ್ಲ ಅದು, ಡೈಲಿ ವೈಸ್ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದೇ ಆದರೆ. ಓಕೆ, ಸೊ ಕನ್ಸಿಸ್ಟೆನ್ಸಿ ಆಯಿತು. ನೆಕ್ಸ್ಟ್ ಬರೋದು ಚೇಸ್ ಅಂತ ಹೇಳಿದೆ. ಸೊ ನೀವೇನೋ ಕನ್ಸಿಸ್ಟೆನ್ಸಿಯಿಂದ ಓದ್ತಿದ್ದೀರಾ, ಬಟ್ ಇನ್ನೊಂದು ತಲೆಯಲ್ಲಿ ಇರಬೇಕು ನಿಮಗೆ ಚೇಸ್. ಅಂದರೆ ನೀವು ಅದನ್ನ ಬಿಡಬಾರ್ದು, ಅದ್ರ ಹಿಂದೆನೇ ಬೆನ್ನು ಹತ್ತಬೇಕು. ಇದು ನನಗೆ ಸಿಗೋವರೆಗೂ ಅದನ್ನ ಬಿಡಲ್ಲ ಅಂತ ಅದ್ರ ಹಿಂದೆನೇ ಬೆನ್ನು ಹತ್ತಬೇಕು. ಅಂದಾಗ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ, ಜಾಸ್ತಿ ಅದೇ ಫೀಲ್ಡಲ್ಲಿ ನಿಮ್ಮ ತಲೆ ಕೊಟ್ಟಿರ್ತೀರ, ಬೇರೆ ಕಡೆ ಎಲ್ಲ ಜಾಸ್ತಿ ಡಿವಿಯೇಟ್ ಆಗಲ್ಲ. ಇಲ್ಲ ನಾನು ಅದು ಸಿಗೋವರೆಗೂ ನಾನು ಮಾಡೇ ಮಾಡ್ತೀನಿ, ಅದೊಂದು ಹಠ ಇರಬೇಕು ನಿಮ್ಮ ಹತ್ರ. ಸಿಗೋವರೆಗೂ ನಾನು ಬಿಡಲ್ಲ ಅದನ್ನು. ಸೊ ಚೇಸ್ ಅಂದರೆ ಅದೇ ಅಲ್ವಾ, ಬೆನ್ನು ಹತ್ಬೇಕು ಅದನ್ನೇ. ಸಿಗೋವರೆಗೂ ನೀವು ಬಿಡಬೇಡ. ಯಾಕೆ ಬಿಡ್ತೀರಾ? ಈ ಒಂದು 3-4 ತಿಂಗಳು ನೀವು ಸ್ಟ್ರಗಲ್ ಮಾಡಿದರೆ ಆಮೇಲೆ ನೀವು ಎಷ್ಟು ಫ್ರೀ ಆಗಿರ್ತೀರಾ ಅಂದರೆ ನಿಮ್ಮ ವರ್ಕಿಂಗ್ ಅವರ್ಸ್ ಆದಮೇಲೆ ಜಾಬಿಗೆ ಸೇರ್ಕೊತೀರಾ, ನೀವು ಎಷ್ಟಾದರೂ ಫೋನ್ ನೋಡಿ, ಎಷ್ಟಾದರೂ ಫ್ರೆಂಡ್ಸ್ ಜೊತೆ ಮಾತಾಡಿ, ನಿಮಗೆ ಯಾರೂ ಕೇಳಲ್ಲ ಆವಾಗ. ಬಿಕಾಸ್ ನೀವು ಆ ಒಂದು ಫೀಲ್ಡಿಗೆ ರೀಚ್ ಆಗಿರ್ತೀರಾ. ಓಕೆ, ನೀವು ಒಂದು ಜಾಬ್ ಅನ್ನೋ ಒಂದು ಟ್ಯಾಗ್ ತೊಗೊಂಡ್ಬಿಟ್ರಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಲೈಫ್ ಅವಾಗ. ನಾನು ಈಗ ನೋಡಿ ನನ್ನ ಇದರಲ್ಲೂ ಕೂಡ ರಜೆ ಬಂತು. ಈಗ ಸೆಕೆಂಡ್ ಸ್ಯಾಟರ್ಡೇ ಸಂಡೇ ಕ್ಲಬ್ ಆಗ್ತವೆ, ಒಂದೊಂದು ಸಲ ಶುಕ್ರವಾರನೂ ರಜೆ ಬರುತ್ತೆ. ಇವತ್ತು ಎಲೆಕ್ಷನ್ ಇದೆ, ಸೊ ಇವತ್ತು ಶುಕ್ರವಾರ ರಜೆ, ನಾಳೆ 4th ಸ್ಯಾಟರ್ಡೇ ರಜಾ, ನೆಕ್ಸ್ಟು ಸಂಡೇ ರಜಾ. ಸೊ ಇದರ ಒಂದೊಂದು ಸಲ ಕಂಟಿನ್ಯೂ ಆಗಿ ರಜೆ ಬರ್ತಿದೆ. ಸೊ ಅವಾಗ ಎಷ್ಟಂತ ಫೋನ್ ಯೂಸ್ ಮಾಡ್ತೀರಾ, ಎಷ್ಟಂತ ಮಾತಾಡ್ತೀರಾ, ಬೋರ್ ಆಗುತ್ತೆ ಅವಾಗ. ಓಕೆನಾ? ಸೊ ಆ ಟೈಮ್ ಮುಂದೆ ಇದೆ, ಜಾಸ್ತಿ ಯೂಸ್ ಮಾಡೋಕ್ಕೆ ಇಲ್ಲ. ಬಟ್ ಈಗ ಅದನ್ನ ಬಿಟ್ಬಿಡಿ. ಏನನ್ನ ಮಾಡ್ತಿದ್ದೀರಾ ಅದನ್ನ ಚೇಸ್ ಮಾಡಿ. ನೀವು ಚೇಸ್ ಮಾಡಿದಷ್ಟು ನೀವು ತುಂಬಾ ಏನಂತಾರಲ್ಲ ಫಾಸ್ಟ್ ಆಗ್ತೀರಾ. ಆ್ಯಂಡ್ ಅದು ರಿಸಲ್ಟ್ ಕೊಡುತ್ತಲ್ಲ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ರಿಸಲ್ಟು. ನಿಮ್ಗದು ಅನಿಸುತ್ತೆ ಆಮೇಲೆ
ನೀವು ಒಂದನೇ ದಿನವೇ ಆ ಥರ ಅನಿಸ್ಬೇಕು, ಎರಡನೇ ದಿನವೇ ಆ ಥರ ಅನಿಸ್ಬೇಕು ಅಂದರೆ ಅದು ಆಗಲ್ಲ. ಕಂಟಿನ್ಯೂ ಆಗಿ ನೀವು ನಿಮ್ಮ ಎಫರ್ಟ್ ಇರಬೇಕು, ಕ್ಲಾರಿಟಿ ಇರಬೇಕು, ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬೇಕು, ಚೇಸ್ ಮಾಡಬೇಕು, ಅದನ್ನ ನೀವು ಬಿಟ್ಕೊಡ್ಲೇಬಾರ್ದು. ಸೊ ಈ ಮೂರನ್ನು ನೀವು ನಿಜವಾಗ್ಲೂ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡೇ ಆದರೆ ಅದನ್ನ ನೀವು ಹೇಳ್ತೀನಲ್ಲ ಎಕ್ಸಾಮ್ನ ತುಂಬ ಚೆನ್ನಾಗಿ ತುಂಬಾ ಬೇಗನೆ ಕ್ಲಿಯರ್ ಮಾಡ್ಕೋಬೋದು. ಓಕೆನಾ? ಸೊ ನಾನು ಇಷ್ಟೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಯಾವ ಥರ ಚೂಸ್ ಮಾಡ್ಕೋತೀರಾ ಅಂತ. ಎಷ್ಟೊಂದು ಜನ ಕೇಳ್ತಿರ್ತೀರಿ, ಇವನ್ ರೀಸೆಂಟ್ ವೀಡಿಯೋಸದಲ್ಲೂ ಕಮೆಂಟ್ಸ್ ಆಗ್ತಿರ್ತಾರೆ, ಮೇಡಮ್ RRB ಕ್ಲರ್ಕ್ ಆದಮೇಲೆ ಜಾಯಿನ್ ಆದಮೇಲೆ UPSCಗೆ ಪ್ರಿಪೇರ್ ಆಗ್ಬೋದಾ ಅಂತ. ನೋಡಿ, ಇದು ನಾನು ಹೇಳ್ಬೋದು ಎರಡೇ ನಾನು ಹೇಳೋ ಆನ್ಸರ್ಸ್. ಅಂದರೆ ಮೇ ಬಿ ನಾನು ಹೇಳ್ಬೋದು ಎಸ್ ಯು ಕ್ಯಾನ್, ನೀವು ಪ್ರಿಪೇರ್ ಆಗ್ಬೋದು ಅಂತ ಹೇಳ್ಬೋದು, ಅಥವಾ ಇನ್ನೊಂದು ಆನ್ಸರು ಕಷ್ಟ ಆಗ್ಬೋದೇನೋ, ಆಗ್ಲಿಕ್ಕಿಲ್ಲೇನೋ ಅಂತ ಹೇಳ್ಬೋದು. ಎರಡು ಆನ್ಸರ್ ನಾನು ಹೇಳ್ಬೋದು. ಬಟ್ ಓನ್ಲಿ ದ ಡಿಸಿಷನ್ ಮೇಕರ್ ಈಸ್ ಯು. ನಿಮಗೆ ಗೊತ್ತಿರಬೇಕು ನಿಮ್ಮ ಕೆಪ್ಯಾಬಿಲಿಟಿ ಏನಿದೆ, ನೀವು ಅದನ್ನ ಮಾಡೋಕ್ಕೆ ಸಾಧ್ಯನಾ. ಹೋಗಿ ವರ್ಕಿಂಗ್ ಅವರ್ಸ್ ಮುಗಿದು ಬಂದ ತಕ್ಷಣ ಅದಕ್ಕೆ ನಾನು ಟೈಮ್ ಕೊಡ್ತೀನಿ, ಕರೆಕ್ಟಾಗಿ ಓದ್ತೀನಿ ಅಂತ ನಿಮಗೇನಾದರೂ ಇದ್ದರೆ, ನೀವು ರಿಯಲಿ ಡೆಡಿಕೇಟೆಡ್ ಆಗಿದ್ದೇ ಆದರೆ ನೀವು ಕ್ರ್ಯಾಕ್ ಮಾಡ್ಬೋದು. ಯಾಕಾಗಲ್ಲ ನೋಡಿ, ರೀಸೆಂಟಾಗಿ UPSC ರಿಸಲ್ಟ್ ಬಂತು. ಅದರಲ್ಲಿ ಎಷ್ಟೊಂದು ನ್ಯೂಸ್ ಬರ್ತಿದೆ, IT ಫೀಲ್ಡಲ್ಲಿ ಕೆಲಸ ಮಾಡ್ತಾನೋ ಅವರು ಜಾಬ್ ತೊಗೊಂಡಿದ್ದಾರೆ, ಅಂದರೆ UPSCನ ಕ್ಲಿಯರ್ ಮಾಡಿದ್ದಾರೆ. IT ಫೀಲ್ಡ್ ಅಂದರೆ ಸುಮ್ಮನೆನಾ? ಈಗ ನಮ್ಮ ಬ್ಯಾಂಕಿಂಗ್ ಅವರ್ಸ್ ಅಂದರೆ ನಾವೇನೋ ಸಾಯಂಕಾಲ 5:30 6 ಗಂಟೆ ಓನ್ಲಿ 6:30ಗೆಲ್ಲ ಬಂದುಬಿಟ್ಟಿರ್ತೀವಿ. ಬಟ್ ಅವ್ರದ್ದು ಹಂಗಲ್ಲ, ತುಂಬಾ ಜಾಸ್ತಿ ಕೆಲಸ ಇರುತ್ತೆ, ವರ್ಕ್ ಪ್ರೆಷರು ಜಾಸ್ತಿ ಇರುತ್ತೆ, ಟಾರ್ಗೆಟ್ಸ್ ಕೊಟ್ಟಿರ್ತಾರೆ, ಆ್ಯಂಡ್ ಆಲ್ಸೋ ನೈಟು 8 9 ಆ ಥರನೂ ವರ್ಕ್ ಮಾಡ್ತಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ ಮೊನ್ನೆನೋ ಒಬ್ಬರು ಸಿಕ್ಕಿದ್ರು. ಅವ್ರು ಹೇಳ್ತಿದ್ರು, ನಾನೆಲ್ಲ ಬ್ಯಾಂಕಿಂಗ್ ಅವರ್ಸ್ ಎಲ್ಲ ಅವ್ರು ನೋಡಿರ್ತಾರಲ್ಲ, ಇದೇ ಊರವರು. ಸೊ ಅವ್ರು ಹೇಳ್ತಿದ್ರು, ನಿನ್ನ ಚೆನ್ನಾಗಿದೆ ಜಾಬು, ವರ್ಕಿಂಗ್ ಪ್ರೊಫೈಲ್ ಚೆನ್ನಾಗಿದೆ, ಹೇಳೋಕ್ಕೆ ಗೌರ್ಮೆಂಟ್ ಜಾಬ್ ನಿಂದು. ಬಟ್ ನನ್ನ ಮಗ ಇದ್ದಾನೆ, ಅವನದು BE ಆಗಿದೆ, MTech ಆಗಿದೆ, TCSಲ್ಲಿ ವರ್ಕ್ ಮಾಡ್ತಿದ್ದಾನೆ. ಬಟ್ ನಮ್ಗೆ ಯಾರಿಗೂ ಅದು ಅಷ್ಟೊಂದು ಇಷ್ಟನೇ ಇಲ್ಲ, ಯಾಕೆಂದರೆ ಮದುವೆ ಆಗಿದೆ. ಆ್ಯಂಡ್ ಅವರು ತುಮಕೂರಿಂದ ಬೆಂಗಳೂರು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರಿಗೊಂದು ಮಗು ಇದೆ, ಅದನ್ನ ಅವ್ರಿಗೆ ನೋಡ್ಕೊಳಕ್ಕಾಗ್ತಿಲ್ಲ. ಅವ್ರ ಅಪ್ಪ ಅಮ್ಮನ ಹತ್ರ ಬಿಟ್ಟಿದ್ದಾರೆ, ಅಂದರೆ ತಾತ ಅಜ್ಜಿ ಕಡೆ ಬಿಟ್ಟಿದ್ದಾರೆ, ಅದನ್ನ ಅವ್ರು ನೋಡ್ಕೋತಿದ್ದಾರೆ. ಆ ಮಗುಗೆ ಅದು ಕರೆಕ್ಟಾಗಿ ಕನೆಕ್ಷನ್ ಇಲ್ಲ. ಆ್ಯಂಡ್ ಅವರು ನೈಟ್ 9 ಗಂಟೆವರೆಗೂ ಅವ್ರ ವರ್ಕ್ ಇರುತ್ತೆ ಅಂತೆ. ಸೊ ಅಷ್ಟೆಲ್ಲ ಯಾಕೆ ಬೇಕು? ನಾವು ಚೂಸ್ ಮಾಡ್ಕೋಬೇಕಾದ್ರೆ ಇನಿಷಿಯಲ್ ಸ್ಟೇಜಲ್ಲೇ ನಮ್ಮ ಚಾಯ್ಸ್ ಕರೆಕ್ಟಾಗಿರಬೇಕು. ಸೊ ನಾನು ಹೇಳೋದು, ಕ್ಲಾರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈಗೇನೋ ಒಂದು ಹಾಗೆ ಹಿಂಗೆ ಅಂತ ಒಂದು ಏನೋ ಚೂಸ್ ಮಾಡಿಕೊಂಡು ಅದೇ ಫೀಲ್ಡಿಗೆ ಹೋದ್ರಿ ಅಂದರೆ ನೆಕ್ಸ್ಟು ಫ್ಯೂಚರ್ ಡೇಸಲ್ಲಿ ನೀವು ಸಫರ್ ಆಗಬೇಕಾಗುತ್ತೆ. ನಾನಂತರೂ ತುಂಬಾ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ನಾನು ಮಾತ್ರ RRB PO ಬಿಟ್ಟು ಎಲ್ಲೂ ಹೋಗಲ್ಲ. ನನ್ನ ಫ್ಯೂಚರ್ದು ನಾನು ನೋಡ್ಕೊಂಡ್ಬಿಟ್ಟಿದ್ದೀನಿ, ಏನೇನು ಮಾಡ್ಕೋಬೇಕು ಏನೇನಿಲ್ಲ ಅಂತ. ಸೊ ಆ ಎಲ್ಲ ಪಾಯಿಂಟ್ ಆಫ್ ವ್ಯೂವಿಂದ RRB PO ಇಸ್ ಬೆಸ್ಟ್ ಫಾರ್ ಮೀ. ಯಾಕೆಂದರೆ ನಾನು ಮುಂದಿನ ವೀಡಿಯೋಸದಲ್ಲಿ ಹೇಳ್ತಾನೆ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತ, ನಿಮಗೆ ಅವಾಗ ಗೊತ್ತಾಗುತ್ತೆ. ಓಕೆನಾ? ಸೊ ನಾನು ಹೇಳಿದ್ನಲ್ಲ, ಈ CCC ರೂಲ್ನ ಪ್ಲೀಸ್ ನಿಮ್ಮ ಡೈಲಿ ರೂಟೀನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ, ಪ್ರಿಪ್ರೇಷನ್ ನಡೆಸ್ತಿದ್ದೀರಲ್ಲ, ಈ ರೂಟೀನಲ್ಲಿ ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಬೇಗನೆ ಎಕ್ಸಾಮ್ ನಿಮ್ಮದು ಕ್ಲಿಯರ್ ಆಗುತ್ತೆ. ಸೊ ಕ್ಲಾರಿಟಿ, ಕನ್ಸಿಸ್ಟೆನ್ಸಿ, ಚೇಸ್, ಈ ಮೂರನ್ನ ಮರಿಬೇಡಿ. ಆ್ಯಂಡ್ ಇದಿಷ್ಟೇ ಈ ವಿಡಿಯೋ ಆಗಿತ್ತು. ನಾನು ನೆಕ್ಸ್ಟ್ ವಿಡಿಯೋ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿನ ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈಗೇನು ಏಪ್ರಿಲ್ ಮುಗೀತು, ಮೇ ಜೂನ್ ಜುಲೈ ಮಾತ್ರ ನಿಮ್ಮ ಹತ್ರ ಇರೋದು, 3 ತಿಂಗಳಿರೋದು. ತುಂಬಾ ಕ್ರೂಷಿಯಲ್ ಟೈಮ್ ಇದು. ನೀವು ಯಾವ ಥರ ಬಳಸ್ಕೋತೀರೋ ಆ ಥರ ನಿಮ್ಮ ಫೈನಲ್ ರಿಸಲ್ಟು ಟರ್ನ್ ಔಟ್ ಆಗುತ್ತೆ. ಸೊ ಜಾಸ್ತಿ ಡಿವಿಯೇಟ್ ಆಗೋಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಓದಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಬಗ್ಗೆ ಒಂದು ಚೆನ್ನಾಗಿರೋ ಟೈಮ್ ಟೇಬಲ್ ಜೊತೆ ತೊಗೊಂಡು ಬರ್ತೀನಿ. ಐ ಹೋಪ್ ನಿಮ್ಗೆ ಆ ವಿಡಿಯೋನು ಇಷ್ಟ ಆಗ್ಬೋದು. ಆ್ಯಂಡ್ ದಟ್ಸ್ ಇಟ್. ಸೊ ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ? ಆ್ಯಂಡ್ ದಟ್ಸ್ ಇಟ್.